ಜೆ.ಪಿ. ತುಮಿನಾಡು ನಿರ್ದೇಶಿಸಿ ನಟಿಸಿರುವ ಚಿತ್ರ ಸು ಫ್ರಮ್ ಸೋ. ಮಂಗಳೂರು ಕಡೆ ಒಂದು ಮಾತಿದೆ, ಸು ಅಂದರೆ ಸುಕ್ರುಂಡೆ ಅನ್ನುತ್ತಾರೆ ಜನ ಎಂದು. ಅಂದರೆ ಚಿಕ್ಕ ವಿಷಯಕ್ಕೆ ದೊಡ್ಡ ದೊಡ್ಡ ವಿಷಯವನ್ನು ಸೇರಿಸಿ ಸಮಸ್ಯೆ ಉಂಟು ಮಾಡುತ್ತಾರೆ ಜನ ಎಂದರ್ಥ. ಇಲ್ಲಿ ಕಥಾನಾಯಕನು ಹೇಳಿದ ಸು ಅನ್ನು ಜನ ಸುಕ್ರುಂಡೆ ಮಾಡಿ ಅದರಿಂದ ಕಥಾನಾಯಕನಿಗೆ ಸಮಸ್ಯೆಯಾಗಿ ಆ ಸಮಸ್ಯೆಯಿಂದ ಕಥಾನಾಯಕ ಯಾವ ರೀತಿ ಹೊರಗೆ ಬರುತ್ತಾನೆ ಎನ್ನುವುದೇ ಈ ಚಿತ್ರದ ಕಥೆ. ಯಾವುದು ಸು, ಏನದು ಸುಕ್ರುಂಡೆ ಎನ್ನುವುದು ನೀವು ತೆರೆಯ ಮೇಲೆ ಕಾಣಬೇಕಾಗಿದೆ. ಸರಳ ಕಥೆಯನ್ನು ಎಲ್ಲರಿಗೆ ಅರ್ಥವಾಗುವಂತೆ ನೈಜತೆಯನ್ನು ಸೇರಿಸಿ ಅಲ್ಲಲ್ಲಿ ಭಯದ ವಾತಾವರಣ ಸೃಷ್ಟಿಸಿ ಸಂಪೂರ್ಣ ಚಿತ್ರವನ್ನು ನಗೆಕಡಲಲ್ಲಿ ತೇಲಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಚಿತ್ರ ನಿರ್ದೇಶಕ ಜೆ.ಪಿ. ತುಮಿನಾಡು. ಚಿತ್ರದ ಹಿನ್ನೆಲೆ ಸಂಗೀತ ಉತ್ತಮವಾಗಿದ್ದರೂ ಒಂದೆರಡು ಗುಣಗುಣಿಸುವ ಹಾಡು ಇದ್ದಿದ್ದರೆ ಸಂಗೀತ ಪ್ರೇಮಿಗಳು ಇನ್ನಷ್ಟು ಖುಷಿ ಪಡುತ್ತಿದ್ದರು. ಛಾಯಾಗ್ರಹಣ ಕತೆಗೆ ತಕ್ಕಂತೆ ಸುಂದರವಾಗಿ ಹೋಲುತ್ತಿತ್ತು. ಚಿತ್ರದಲ್ಲಿ ಶ್ರೀಮಂತಿಕೆ ಇಲ್ಲದಿದ್ದರೂ ಕತೆಗೆ ಬೇಕಾದ ಸರಳತೆ ನೈಜತೆಗೆ ತಕ್ಕಂತೆ ನಿರ್ಮಾಣ ಮಾಡಿದ್ದಾರೆ ನಿರ್ಮಾಪಕರು. ಊರಿನಲ್ಲಿ ಎಲ್ಲರಿಗೂ ಬೇಕಾದ ರವಿಯಣ್ಣನ ಪಾತ್ರವನ್ನು ಮಾಡಿದ ಶನಿಲ್ ಗೌತಮ್ ಆ ಪಾತ್ರದಲ್ಲಿ ಬಾಳಿ ಬದುಕಿದ್ದಾರೆ. ಅಷ್ಟೊಂದು ನೈಜ ಅಭಿನಯ. ರಾಜ್ಬಿ ಶೆಟ್ಟಿ ಅವರು ತಮ್ಮ ಒಂದು ಮೊಟ್ಟೆ ಕಥೆಯ ನಂತರ ಈ ಸಿನಿಮಾದಲ್ಲಿ ಸಂಭಾಷಣೆ ಹಾಸ್ಯಕ್ಕೆ ಗಮನ ಕೊಟ್ಟು ಪ್ರೇಕ್ಷಕರನ್ನು ನಗೆಯ ವಾಹನದಲ್ಲಿ ಚಲಾಯಿಸಲು ಯಶಸ್ವಿಯಾಗಿದ್ದಾರೆ. ಈ ಕಥೆಯಲ್ಲಿ ಬರುವ ಪಾತ್ರಧಾರಿಗಳು ವಿಶೇಷವಾಗಿ ದೀಪಕ್ ರೈ ಪಾಣಾಜೆ, ಪ್ರಕಾಶ್ ತುಮ್ಮಿನಾಡು ನಿಮ್ಮನ್ನು ನಗಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಮುಖ್ಯವಾಗಿ ವಯಸ್ಸಾದ 2 ಪಾತ್ರಧಾರಿಗಳು ತಮ್ಮ ಪಾತ್ರಕ್ಕೆ ನ್ಯಾಯ ಒದಗಿಸಿಕೊಟ್ಟಿದ್ದಾರೆ. ಕಾರ್ಯಕ್ರಮ ನಿರೂಪಣೆ ಶೈಲಿಯಲ್ಲಿ ಇಷ್ಟೊಂದು ಹಾಸ್ಯವಿದೆ ಎಂದು ನಿಮ್ಮಲ್ಲಿ ಮೌನ ನಗು ಬರುವಂತೆ ಮಹೀಂ ರಾಮದಾಸ್ ಅವರ ನಟನೆ ಪ್ರಶಂಸನೀಯವಾಗಿತ್ತು. ಅಲ್ಲಲ್ಲಿ ಬರುವ ಒಂದೆರಡು ಭಾವನಾತ್ಮಕ ದೃಶ್ಯಗಳು ನಿಮ್ಮ ಮನಮುಟ್ಟುವಂತೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ನಿರ್ದೇಶಕರು. ಒಟ್ಟಾರೆಯಾಗಿ ಈ ಚಲನಚಿತ್ರವು ಕನ್ನಡಕ್ಕೆ ಬಹಳ ದಿನಗಳ ಬಳಿಕ ಒಂದು ಪೂರ್ಣ ಹಾಸ್ಯ ಚಿತ್ರವಾಗಿದ್ದು ಎಲ್ಲರೂ ಕುಟುಂಬ ಸಮೇತರಾಗಿ ಬಂದು ನೋಡಬಹುದಾದ ಒಂದು ಉತ್ತಮ ಚಿತ್ರವಾಗಿದೆ. ಜುಲೈ 25ರಂದು ನಿಮ್ಮ ಹತ್ತಿರದ ಸಿನಿಮಾ ಮಂದಿರದಲ್ಲಿ ಈ ಚಿತ್ರ ಬಿಡುಗಡೆಯಾಗುತ್ತಾ ಇದೆ. ಎಲ್ಲರೂ ನೋಡಿ ಒಳ್ಳೆಯ ಕನ್ನಡ ಚಿತ್ರವನ್ನು ಬೆಳೆಸಿ. ಈ ವಿಡಿಯೋವನ್ನು ಹೆಚ್ಚಾಗಿ ಶೇರ್ ಮಾಡಿ ಮತ್ತು ವಿಮರ್ಶೆ ಇಷ್ಟವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಇನ್ನಷ್ಟು ಒಳ್ಳೆಯ ಚಿತ್ರ ವಿಮರ್ಶೆಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.